ಎಸ್ ಮೇಡಮ್, ಈಗ ಪ್ರತಿಪಕ್ಷಗಳು ಕಿತ್ತಾಟ ಆಡ್ತಿದ್ದಾರೆ. ನಾಗೇಂದ್ರವರ ರಾಜೀನಾಮೆ ಕೇಳ್ತಿರೋದು ಕೂಡ ಒಂದು ಕಡೆ ಸರಿನೇ ಅಂತ ಹೇಳೋಣ. ಯಾಕೆಂದ್ರೆ ಹಗರಣ ಅದೇ ರೀತಿ ಇತ್ತು, ಅದೇ ಕಂಟಿನ್ಯೂ ಗೌರ್ಮೆಂಟ್ನಲ್ಲಿ ಪದೇ ಪದೇ ಬರುವಂಥದ್ದು ಬೇಡ ಅನ್ನೋದು ಕೇಳ್ತದೆ, ಕರೆಕ್ಟ್ ಆಗಿದ್ದಾವೆ. ಆದರೆ ಆ ಸಮಯವನ್ನ ಎಷ್ಟು ತಗೊಂಡು ಸೆಷನ್ನಲ್ಲಿ ಅನ್ನೋದು ನನ್ನ ವಿಷಯ. ಈಗ ಸೆಷನ್ ನಡೆಸೋಕ್ಕೆ ಎಷ್ಟು ಖರ್ಚಾಗ್ತಾ ಇದ್ದಾವೆ, ಒಂದು ದಿನದ್ದು ನಮ್ಮ ದುಡ್ಡು ನಿಮ್ಮ ದುಡ್ಡು ಎಲ್ಲರೂ ದುಡ್ಡು. ಆ ಸಮಯವನ್ನ ಬೆಳಗ್ಗೆ ಅವ್ರಿಗೆ ನೀರು ಬಾಟ್ಲಿಂದ ಹಿಡಿದು ಕಾಫಿ ಕೊಟ್ಟು ಪೊಲೀಸುಗಳನ್ನ ಡೆಪ್ಯೂಟ್ ಮಾಡ್ಕೊಂಡು ನಿಮಗೆ ಬಿಟ್ಟಿರೋಂಥದ್ದು ಏತಕ್ಕೆ? ಕ್ಷೇತ್ರವಾರಿ ಮಾತಾಡಕ್ಕೆ, ಬದಲಾವಣೆ ಮಾಡಕ್ಕೆ ಅಥವಾ ಅಭಿವೃದ್ಧಿ ಮಾಡಕ್ಕೆ, ಬೇರೆ ಕೆಲಸಗಳಿಗೆ ಅಂತ. ನಾಗೇಂದ್ರನೇ ಇವತ್ತು ಪೂರ್ತಿ ಒಂದು ವಾರದಿಂದನೂ ಕೂಡ ಸೆಷನ್ ಅಲ್ಲಿ ಅವ್ರ ವಿಷಯನೇ ತಗೊಂಡ್ಬಿಟ್ರೆ, ಹಾಗಾದ್ರೆ ನಿಮ್ನು ಕೂಡ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿರುವಂತ ವಿಷಯವನ್ನ ಎಲ್ಲಿ ನೀವು ಬಿಟ್ಕೊಟ್ಬಿಟ್ರಿ? ಎಲ್ಲೋ ಒಂದ್ ಕಡೆ ಜೆನ್ಸಿ ಅವರ ಹೋರಾಟವನ್ನ ನೋಡಿದ್ರಲ್ಲ ನೀವು ಡೆಲ್ಲಿಯಲ್ಲಿ, ಆ ಹೋರಾಟವನ್ನು ರಾಜೀನಾಮೆಗೆ ಆಗಿದ್ದು. ಅದೇನೇ ನಾನು ಇಂಪ್ಯಾಕ್ಟ್ ಮಾಡಿ ನಾನು ಅದೇ ತರ ಆಗ್ಬೇಕು ಹುಡುಗರ ತರ ಅಂತ ಏನಾದ್ರು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೊ ಇವೆಲ್ಲವೂ ಕೂಡ ನೀವು ವೇಸ್ಟ್ ಮಾಡಿದಿರಿ. ನೀವು ಏನೇ ಮಾಡಿದ್ರು ಕೂಡ ಇವಾಗ ಪಾದಯಾತ್ರೆ ಮಾಡಿ ನಿಮ್ ಬೊಜ್ಜನ್ನು ಕೊರಗಿಸ್ಬೋದು ಹೊರತು ಬೇರೆ ಜನರಿಗೆ ಏನೂ ಸಿಗಲ್ಲ ಇದರಿಂದ. ಈಗ ಆ ಖಾತೆಗಳನ್ನ ಸಿಕ್ಕಿದಾಗ ಆ ಖಾತೆಯನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಜನರು ಪ್ರಶ್ನೆ ಮಾಡ್ತಾರೆ. ಇವಾಗ ಕಾಂಗ್ರೆಸ್ಗೆ ಅದು ಅವಮಾನ ತಿರ್ಗಾ ಅವ್ರು ಕೊಟ್ಟಿರುವಂತದ್ದು. ತೆಲಂಗಾಣ ರಾಜಕಾರಣದಲ್ಲಿ ಏನು ಡಿ ಕೆ ಶಿವಕುಮಾರೇ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದು. ತೆಲಂಗಾಣದಲ್ಲಿ ಇಲ್ಲಿಂದ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿದ್ರು. ಅಲ್ಲಿ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು, ಪಾಪ ಅವ್ರು ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಅವರು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದನ್ನ ಜನ ಕೇಳಿದ್ರು. ಬಟ್ ಎಲ್ಲಿವರೆಗೂ ಕೇಳ್ತೀರಾ? ಒಂದು ಸಮಯವಾದ್ರೂ ಏನಾದ್ರೂ ಒಂದು ಅನ್ನದ ಬಗ್ಗೆ ಮಾತಾಡಿದ್ರ, ಅಕ್ಕಿ ಬಗ್ಗೆ ಮಾತಾಡಿದ್ರ, ಇವತ್ತು ಎಷ್ಟು ಯುದ್ಧದಿಂದ ಏನೇನೋ ವ್ಯಾಪಾರಗಳು ಎಷ್ಟು ವಹಿವಾಟುಗಳು ಹಾಳಾಗ್ತಿದಾವೆ ಅದ್ರ ಬಗ್ಗೆ ತಾವು ಮಾತಾಡಿದ್ರ? ಜನರಿಗೆ ಬೇಕಾಗಿರೋಂಥದ್ದು ಅದು ಸರ್ಕಾರದಿಂದ. ಅದು ಬಿಟ್ಟು ತಾವು ಎಲ್ಲೆಲ್ಲೋ ಅವ್ರ ರಾಜೀನಾಮೆ ಇವ್ರ ಕಂಡ್ರೆ ಇವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅಂತದ್ದು. ಮೊನ್ನೆ ಗಾಂಧಿ ಪ್ರತಿಮೆ ಮುಂದೆ ಬ್ಲಾಕ್ ಶರ್ಟ್ ಹಾಕೊಂಡು ಕೂತ್ಕೊಂಡಿದ್ರು. ಒಂದಿನ ಎಲ್ಲ ವೇಸ್ಟ್ ಸರ್. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಹೋಗಿ ಯಾರೋ ಎಕ್ಸಿಕ್ಯೂಟಿವ್ಸ್ ಆದ್ರೂ ಕೊಡಿ, ನಮ್ಗೆ ಏನೇನು ಬೇಕು ಅಂದ್ರೆ ನಾವಾದ್ರೂ ಕೇಳ್ತೀವಿ. ಸಂವಿಧಾನ ಅದಾದ್ರೂ ತಿದ್ದುಪಡಿ ಕೊಡಿ. ನಿಮಗೆ ಸ್ಟ್ರೈಕ್ ಮಾಡೋದ್ರಲ್ಲೇ ನಿಮ್ಗೆ ಗಂಗು ಇದ್ರೆ ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಅಂದ್ರೆ, ಇನ್ನು ಕೆಲವರು ಇದ್ದಾರೆ ಕಾಂಗ್ರೆಸ್ ನಲ್ಲಿ ಪಾಪ ಏನ್ ಹೇಳ್ಬೇಕು ಅನ್ನೋದಕ್ಕಿಂತ ಅವ್ರ ಶೋಕಿಗಳೇ ಜಾಸ್ತಿ. ಅವ್ರ ಸ್ಟೈಲಲ್ಲಿ ಅವ್ರ ಕುಟುಂಬದ ಬಗ್ಗೆ ಹೇಳೋಂಥದ್ದು, ಅವ್ರ ಮಾತುಗಳನ್ನ ಹೇಳೋಂಥದ್ದು, ನನ್ನ ಇತಿಹಾಸ ಹೇಳ್ತಾರೆ. ನಾನ್ ನೋಡಪ್ಪ ಹಿಂಗಿದ್ದಾಗ ಚಿಕ್ಕ ವಯಸ್ಸಲ್ಲಿ ಅವ್ರ ಕುದುರೆ ಮೇಲೆ ಬಂದಂತ ಯಾರೋ ಇನ್ನೊಬ್ರು ಹೇಳ್ತಾರೆ. ನನಗೆ ಅದು ಬೇಡ. ನನಗೆ ಬೇಕಾಗಿರುವಂಥದ್ದು ಸಮಯ ಪೂರ್ತಿ 24 ಗಂಟೆಯಲ್ಲಿ ನೀವು ಎಷ್ಟು ಅವರ್ ಕುಂತ್ಕೊಂತೀರಾ? 13 ಅವರ್ ಕುಂತ್ಕೊಂತೀರಾ? ಎಲ್ಲಾ ಕ್ಷೇತ್ರದ ಎಲ್ಲಾ ಡಿಪಾರ್ಟ್ಮೆಂಟ್ ಬಗ್ಗೆ, ಎಲ್ಲಾ ಅಧಿಕಾರಿಗಳ ಬಗ್ಗೆ ಏನೇನು ಮಾತಾಡಬಹುದು, ಯಾವ್ದೇ ಅದನ್ನ ಬದಲಾವಣೆ ಮಾಡಬಹುದು, ಅದು ಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಇದು ನನ್ನ ಓಪನಿಂಗ್ ಸ್ಟೇಟ್ಮೆಂಟ್ ಆಗಿದೆ.